ಸಿಎಂ ಪಟ್ಟದ ವಿಚಾರವಾಗಿ ಅಶೋಕ್ ಕೂಡ ಲೇವಡಿಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಕನಸು ಭಗ್ನವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಕನಸು ಭಗ್ನವಾಗಿದೆ. ಖರ್ಗೆ ಎಂಟ್ರಿಯಿಂದ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಡಿಸಿಎಂ ಡಿಕೆಶಿಗೆ ವಿಪಕ್ಷ ನಾಯಕ ಅಶೋಕ್ ಟಾಂಗ್ ಕೊಟ್ಟಿರುವಂತದ್ದು. ಬಂಡೆ ವಿಧಾನಸೌಧಕ್ಕೆ ಮೆಟ್ಟಲು ಹಾಕ್ತೀನಿ ಅಂದಿದ್ರು, ಕಡಿದ್ರೆ ಶಿಲ್ಪಿ ಆಗ್ತೀನಿ ಅಂತ ಹೇಳಿದ್ರು. ಇದೀಗ ಡಿಕೆ ಶಿವಕುಮಾರ್ರನ್ನ ಕಡಿಯುತ್ತಿದ್ದಾರೆ. ಡಿಕೆಶಿ ಈಗ ಸಿದ್ದರಾಮಯ್ಯಗೆ ಮೆಟ್ಲು ಆಗಿದ್ದಾರೆ. ಮುಂದೆ ಕೂಡ ಖರ್ಗೆ ಅವರಿಗೂ ಮೆಟ್ಲು ಆಗ್ತಾರೆ ಅಂತ ಲೇವಡಿಯನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅವರು. ಡಿಕೆ ಶಿವಕುಮಾರ್ ಸಿಎಂ ಕನಸು ಭಗ್ನವಾಗಿದೆ. ಖರ್ಗೆ ಎಂಟ್ರಿಯಿಂದ ಎಲ್ಲರೂ ಈಗ ಸೈಲೆಂಟ್ ಆಗಿದ್ದಾರೆ. ಡಿಸಿಎಂ ಡಿಕೆಶಿಗೆ ವಿಪಕ್ಷ ನಾಯಕ ಅಶೋಕ್ ಟಾಂಗ್ ನೀಡಿರುವಂತದ್ದು. ಬಂಡೆ ವಿಧಾನಸೌಧಕ್ಕೆ ಮೆಟ್ಲು ಆಗ್ತೀನಿ ಅಂತ ಹೇಳಿದ್ರು, ಕಡಿದ್ರೆ ಶಿಲ್ಪಿ ಆಗ್ತೀನಿ ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಈಗ ಡಿಕೆ ಶಿವಕುಮಾರ್ ಅವರನ್ನ ಕಡಿತಾ ಇದ್ದಾರೆ. ಡಿಕೆಶಿ ಈಗ ಸಿದ್ದರಾಮಯ್ಯಗೆ ಮೆಟ್ಟಿಲು ಆಗಿದ್ದಾರೆ. ಮುಂದೆ ಕೂಡ ಖರ್ಗೆಗೂ ಮೆಟ್ಲು ಆಗ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಕನಸು ಭಗ್ನವಾಗಿದೆ. ಖರ್ಗೆ ಎಂಟ್ರಿಯಿಂದ ಈಗ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಯಾರು ಕೂಡ ಮಾತನಾಡ್ತಾ ಇಲ್ಲ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗ ವಿಪಕ್ಷ ನಾಯಕ ಅಶೋಕ್ ಅವರು ಮಾತಿನ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಬಂಡೆ ವಿಧಾನಸೌಧಕ್ಕೆ ಮೆಟ್ಲು ಆಗ್ತೀನಿ ಅಂದಿದ್ರು, ಕಡಿದ್ರೆ ಶಿಲ್ಪಿ ಆಗ್ತೀನಿ ಅಂದಿದ್ರು. ಈಗ ಡಿಕೆ ಶಿವಕುಮಾರ್ ಅವರನ್ನ ಕಡಿತಾ ಇದ್ದಾರೆ ಅನ್ನುವ ಮಾತುಗಳನ್ನ ಹೇಳಿದ್ದಾರೆ. ಈಗ ಖರ್ಗೆ ಅವರ ಎಂಟ್ರಿ ಆದ್ಮೇಲೆ ಎಲ್ಲ ಸೈಲೆಂಟ್ ಔಟ್. ಇಷ್ಟು ದಿನ ನಾನು ಮುಖ್ಯಮಂತ್ರಿ ಅಂತ ಇದ್ರು. ಈ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅದರಿಂದ ಡಿಕೆ ಶಿವಕುಮಾರ್ ಅವರ ಕನಸು ಭಗ್ನ ಕನಸು, ಭಗ್ನ ಆಗೌಟಿದೆ. ಅವ್ರು ಹೇಳಿದ್ರು, ನಾನು ಆಸಿದರೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ನಾನು ಕಡೆದರೆ ಶಿಲ್ಪಿ ಆಗೋತೀನಿ ಅಂದ್ರು. ಕಡಿತಾನೇ ಇದ್ದಾರೆ, ಆ ಶಿಲ್ಪಿ ಆಗ್ಲೇ ಇಲ್ಲ. ಕೊನೆಗೆ ಮೆಟ್ಲಾಗದೆ ಗ್ಯಾರಂಟಿ. ಕಾಂಗ್ರೆಸ್ ಪಾರ್ಟಿ ಈಗ